ಸರ್, ಇವತ್ತು ಸಮಾನ ಮನಸ್ಕ ವೇದಿಕೆ ಗೆಳೆಯರ ವತಿಯಿಂದ ಗೌರವಾನ್ವಿತ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಕಾಂಗ್ರೆಸ್ನ ಧಾರವಾಡ ಜಿಲ್ಲಾ ನಾಯಕರಿಗೆ ನಾವು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ಸ್ಥಾಪನೆಗೆ ನೀಡಿದಂತಹ ವಾಗ್ದಾನ ಅವಧಿ ಮುಗಿದರೂ ಯಾವುದೇ ಕ್ರಮ ಇನ್ನೂ ಮಟ್ಟ ಯಾವ ಕಾಂಗ್ರೆಸ್ನವರು ಕೈಗೊಂಡಿಲ್ಲ ಅಂತೇನಿದ್ರೆ ಇವತ್ತೇನಾಗಿತ್ತಂದ್ರೆ ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಪಕ್ಷಾತೀತವಾಗಿ ತಿಂಗಳಾನುಗಟ್ಟಲೆ ಹೋರಾಟ ಮಾಡಿದಂತಹ ವೇದಿಕೆಗೆ ಈ ಕಾಂಗ್ರೆಸ್ ನಾಯಕರು ಬಂದು ಇಲ್ಲ ನಾವು ಪಾಲಿಕೆ ಮಾಡ್ತೀವೋ, ನೀವು ಹೋರಾಟ ಹಿಂದೆ ತಕ್ಕೋರಿ ಅಂತ ಹೇಳಿ ಇವತ್ತೇನು ಮಾಡಿದ್ರು ಅಂತಂದ್ರೆ ಇವತ್ತು ಒಂದು ತಿಂಗಳ ಗಡುವು ಕೊಟ್ಟಿದ್ರು. ಒಂದು ತಿಂಗಳು ಆಗಿ ಹೋಯಿತು, ಆದರೆ ಇನ್ನೂ ಮಟ್ಟ ಯಾವುದೇ ರೀತಿಯಿಂದ ಅದರ ಬಗ್ಗೆ ಇದನ್ನಾಗಿಲ್ಲ. ಅದರ ರೀತಿಯಾಗಿ ಇವತ್ತು ನಾವು ಧಾರವಾಡ ನಾಗರಿಕ ವೇದಿಕೆ ವತಿಯಿಂದ ಕೇಳಿಗೆ ಅವ್ರಿಗೆ ಬಯಸ್ತೇವೆ ಅಂತಂದರೆ, ಹಿಂದೆ ಕಾಂಗ್ರೆಸ್ ನಾಯಕರು ಇರ್ಬೋದು ಒಂದಿಷ್ಟು ಮಂದಿ ಏನು ಮಾಡಿದರು, BJP ಮೇಲೆ ಗುಂಬೆ ಕೂರ್ಸೋಕ್ಕೆ ಪ್ರಯತ್ನ ಮಾಡಿದರು. ಏನಪ್ಪ ಅಂತಂದರೆ BJPಯವರು ಪ್ರತ್ಯೇಕ ಮಹಾನಗರಪಾಲಿಕೆಗೆ ಬೇಡ ಅಂತ ಇದ್ದಾರೆ ಅಂಥೇಳಿ. ಆದರೆ ಅದೇ ಹೋರಾಟಗಾರರು ಅದೇ ಕಾಂಗ್ರೆಸ್ ನಾಯಕರಿಗೆ ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಅರವಿಂದ್ ಬೆಲ್ಲದ್ ಮತ್ತು ಮಹೇಶ್ ತೆಂಗಿನಕಾಯಿ ಅವರ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ಭೇಟಿ ಮಾಡುವ ಮೂಲಕ ರಾಜ್ಯಪಾಲರಿಂದ ಆ ಪ್ರತ್ಯೇಕ ಪಾಲಿಕೆಯ ಫೈಲನ್ನು ಸಹ ಸಹಿ ಮಾಡಿಸುವ ಮೂಲಕ ರಾಜ್ಯಕ್ಕೆ ಸರ್ಕಾರ ಕಳಿಸಿದರು. ಆದರೆ ಇವತ್ತು ಆ ಸರ್ಕಾರ ಕಳಿಸಿದಂಥ ಫೈಲು ಇವನು ಏನಾಯಿತು ಅನ್ನೋದರ ರೀತಿಯಲ್ಲಿ ಇವತ್ತು ಯಾವುದೇ ರೀತಿಯಿಂದ ಚಕಾರ ಎತ್ತಾ ಇಲ್ಲ. ಆ ಉದ್ದೇಶದಿಂದ ಇವತ್ತು ನಾವು ವೇದಿಕೆ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಇಷ್ಟಪಡ್ತದೆ. ಇವತ್ತು ಜನ ನೋಡ್ತಾ ಇದ್ದಾರೆ, ಜನರಿಗೆ ಮೋಸ ಮಾಡೋದು ಇವತ್ತು ಅನ್ಯಾಯ ಮಾಡೋದಂಥ ಕಾರ್ಯ. ಯಾಕಂತಂದರೆ ಜನರಿಗೆ ತಾವು ಮೋಸ ಹೆಂಗೆ ಮಾಡ್ತೀರಪ್ಪ ಅಂದರೆ, ನಾವು ಮಾಡ್ತೀವಿ, ನಮ್ಮ ಸರ್ಕಾರ ಐತೆ ಅಂತ ಹೇಳಿದ್ರಿ. ಒಂದು ತಿಂಗಳು ಗಡುವು ತೊಗೊಂಡ್ರಿ, 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು, ಇವತ್ತು ಮಟನ ಯಾರಾದರೂ ಬಂದು ದಯವಿಟ್ಟು ಈ ಪ್ರತ್ಯೇಕ ಪಾಲಿಕೆ ನಾವು ಮಾಡ್ಲಿಕ್ಕತ್ತೀವಿ ಅಂತ ನಿಟ್ಟಿನಲ್ಲಿ ಯಾವುದಾದ್ರು ಸಂದೇಶ ಕೊಡ್ರಿಪ್ಪ. ಇಲ್ಲ ಜನರಿಗೆ ಹೇಳ್ರಿ ನೀವು, ಇಲ್ಲ ನಾವು ಸುಳ್ಳು ಭರವಸೆ ಕೊಟ್ಟಿದ್ದೀವಿ ಅಂತೇಳಿ ಯಾರದರ ಮೇಲೆ BJPಯವರ ಮೇಲೆ ಗೂಬೆ ಕೊಡಿಸೋದು ಬೇಡ. ಪ್ರಹ್ಲಾದ್ ಜೋಶಿ ಅವರು, ಅರವಿಂದ್ ಬೆಲ್ಲದ್ ಮತ್ತು ಮಹೇಶ್ ತೆಂಗಿನಕಾಯಿ ಮತ್ತು ಅಮೃತ್ ದೇಸಾಯಿ ಇವತ್ತು ಸತಾಯುಗತವಾಗಿ ರಾಜ್ಯಪಾಲರಿಗೆ ಭೇಟಿಯಾಗಿ ಫೈಲ್ ಮೂವ್ ಮಾಡಿ ರಾಜ್ಯಕ್ಕೆ ಕಳಿಸಿದ್ದು ಫೈಲ್ ಎಲ್ಲಿ ಹೋಯ್ತು ಅನ್ನೋ ಒಂದು ಪ್ರಶ್ನಾತೀತವಾಗಿ ಇವತ್ತು ಧಾರವಾಡ ಜನರಿಗೆ ಆಗಿದೆ. ಆ ಕೂಡಲೇ ಇದನ್ನು ಮನದಟ್ಟು ಕಾಂಗ್ರೆಸ್ ನಾಯಕರು ಇದಕ್ಕೆ ಸ್ಪಂದನೆ ಮಾಡುವ ಮೂಲಕ ಪ್ರತ್ಯೇಕ ಪಾಲಿಕೆ ಯಾವ ರೀತಿಯಾಗಿ ಹೇಳಿಕೆ ಕೊಡ್ರಿ, ನೀವು ಆಗ್ತಿದ್ದ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆ ಕೊಡುವ ಮೂಲಕ ಜನರಿಗೆ ಉತ್ತರ ಕೊಡಬೇಕಂತ ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತೇನೆ ಸರ್. ಮೋಹನ್ ರಾಮದುರ್ಗ್ ಸಮಾನ ಮನಸ್ಕ ವೇದಿಕೆಯ ಅಧ್ಯಕ್ಷರಾದಂಥ ಮೋಹನ್ ರಾಮದುರ್ಗ್ ಮತ್ತು ಪ್ರಧಾನ ಕಾರ್ಯದರ್ಶಿ ಶಿವಕೌಳಿ, ಕಾರ್ಯಾಧ್ಯಕ್ಷ ಭೀಮು ಸೋನೂರ್, ವೀರೇಶ್ ಅವರು ಮದ್ನೂರು ಇದ್ದಾರೆ ಮತ್ತು ಧೀರಜ್ ರಸಾಳೆಯವರು ಸದಕ್ಕೆ ನಮ್ಮ ಜೊತೆ ಇವತ್ತು ಪ್ರೆಸ್ ಮೀಟ್ನಲ್ಲಿ ಭಾಗವಹಿಸಿ ಇದಕ್ಕೆ ಸ್ಪಂದನೆ ಮಾಡಿರಿ ಅಂತ ಈ ಮೂಲಕ ತಮ್ಮೆಲ್ಲರ ಮೂಲಕ ಕೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಪ್ಲೀಸ್ ಸರ್.